ನೀಡುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಇದಕ್ಕೆ ಪ್ರೋತ್ಸಾಹವನ್ನು ನೀಡೋಣ. ಕುಮಾರಿ ಸವಣ ಇವರಿಗೆ ಲ್ಯಾಪ್ಟಾಪ್ ಯೋಜನೆ 25,000 ಚೆಕ್ಗಳನ್ನು ವಿತರಣೆ ಮಾಡ್ತಾರೆ. ಪುರಸಭೆಯಿಂದ ನೀಡಲಾಗುತ್ತಿರುವ ಈ ಯೋಜನೆಗೆ ನೆನೆಸ್ಕೊಂಡು ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ. ಈ ಬಸ್ ಸಿದ್ದರಾಮಯ್ಯ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತ ಶ್ರೀಮತಿ ಸೌಭಾಗ್ಯಮ್ಮ ಪಟ್ನಾಳಿ ಅವರಿಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊತಾರೆ. ಮಧು ಬಂಗಾರಪ್ಪ ಅವರಿಗೆ ಸ್ವಾಗತ ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನೆರವೇರಿದಂತಹ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಜನತೆಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಜನತೆಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತಿದ್ದೇನೆ. ಏನಂತ ಅಂದ್ರೆ ಎಲ್ರಿಗೂ ಒಂದು ಮಾತು ಗೊತ್ತೇ ಇದೆ, ನುಡಿದಂತೆ ನಡೆ ಅಂತ. ಈ ಮಾತಿಗೆ ಅಂದ್ರೆ ನುಡಿದಂತೆ ನಡೆಯುವ ಮಾತನ್ನ ರಕ್ಷಿತವಾಗಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಜನರಿಗೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಎಲ್ಲರಿಗೂ ಭರವಸೆಯನ್ನ ಕೂಡ ನೀಡಿದ್ರು. ಹಾಗೆ ಆಡಳಿತಕ್ಕೆ ಬಂದ ಮೇಲೆ ಅವರು ಆ 5 ಭರವಸೆಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಾಗಾಗಿ ನಾನು ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ದಯವಿಟ್ಟು ಯಾರು ಎದ್ದೋಗ್ಬೇಡಿ ಪದೇ ಯಾಕೆ ನಮ್ಗೆ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಊಟದ ವ್ಯವಸ್ಥೆ ಬೇರೆ ಇದೆ. ಊಟ ಬೇಕಾ ನಿಮಗೆ? ಇಲ್ಲ ಗ್ಯಾರಂಟಿ ಬೇಕಾ? ಊಟ ಅರ್ಜೆಂಟ್ ಇರೋರು ಕೈ ಎತ್ರಿ. ಅವರೆಲ್ಲ ಪಾಪ ಹೆಣ್ಮಕ್ಳು ನೀರು ಕುಡಿಯೋಕೆ ಹೋಗ್ಯಾರ. ಯಾರಾದರೂ ಹೆಣ್ಮಕ್ಳು ಆಶಾ ಕಾರ್ಯಕರ್ತರು ನೋಡ್ರಲ್ಲಮ್ಮ ಅಲ್ಲಿದ್ದೀರ, ಹೋಗಿ ಅವ್ರನ್ನೆಲ್ಲ ಕರ್ಕೊಬರ್ಬೇಕು. ಯಾಕೆಂದ್ರೆ ನಮಗೆ ಫಲ ಸಿಗೋದು. ಹೌದಾ? ಒಂದು ಚಪ್ಪಾಳೆ ಹೊಡೀರಿ ನೋಡೋಣ. ನೋಡ್ರಿ, ಇಲ್ಲಿ ಯಾರಿಗೂ ಶಕ್ಯನೇ ಇಲ್ಲ. ಯಾರು ಸರಿ ಆಯ್ತು, ಇನ್ಯಾರು ಹೋಗೋದಿಲ್ಲ. ಮುಗಿಸ್ಬಿಡ, ಬೇಗ ಮುಗಿಸ್ತೀನಿ. ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ, ಅಲ್ಲೇ ಬಂದು ಊಟ ಮಾಡ್ತೀನಿ. ನೀಡುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಇದಕ್ಕೆ ಪ್ರೋತ್ಸಾಹವನ್ನು ನೀಡೋಣ. ಕುಮಾರಿ ಸವಣ ಇವರಿಗೆ ಲ್ಯಾಪ್ಟಾಪ್ ಯೋಜನೆ 25,000 ಚೆಕ್ಗಳನ್ನು ವಿತರಣೆ ಮಾಡ್ತಾರೆ. ಪುರಸಭೆಯಿಂದ ನೀಡಲಾಗುತ್ತಿರುವ ಈ ಯೋಜನೆಗೆ ಬಂಗಾರಪ್ಪ ಮಾಡಿದ ಅವತ್ತಿಂದ ಇವತ್ತು ನಮ್ಮ ರೈತರು ಎಲ್ಲರೂ ಉಚಿತವಾಗಿ ಪಂಚಾಯತ್ಗಳಿಗೆ ವಿದ್ಯುತ್ತಿಂದ ಬೆಳೆ ಬೆಳೆಯುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಮಧು ಬಂಗಾರಪ್ಪನವರ ಪಾದಯಾತ್ರೆಯ ಮಧು ಬಂಗಾರಪ್ಪನವರ ಪಾದಯಾತ್ರೆ ಫಲವಾಗಿ ಇವತ್ತು ಶಿಕಾರಿಪುರ ತಾಲೂಕು, ಸೊರಬ ತಾಲೂಕಿನಲ್ಲಿ ಏಕನೀರಾವರಿ ಇವತ್ತು ರೈತರಿಗೆ ನೀರು ಕೊಡ್ತಾ ಇರೋದು ಮಧು ಬಂಗಾರಪ್ಪನವರು ಕಾರಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೂ ಅನೇಕರು ಮಾತಾಡಿದ್ದಾರೆ. ಇದು ನಡೆಗೆ ನಮ್ಮ ತಾಲೂಕಿನ ರೈತರು, ನಮ್ಮ ತಾಲೂಕಿನ ಅಧಿಕಾರಿಗಳು, ದಂಡಾಧಿಕಾರಿಗಳಾಗಿರ್ಬೋದು, ಪುರಸಭಾಧಿಕಾರಿ, ಏನು ನಮ್ಮ ತಾಲೂಕೆಲ್ಲ ಏನು ಅಧಿಕಾರಿಗಳು ಇವತ್ತು ಹೆಚ್ಚಿನ ಶ್ರಮ ವಹಿಸಿ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ನಮಗೆ ಸಹಕಾರ ಕೊಟ್ಟು ಇವತ್ತೆಲ್ಲ ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಯಲ್ಲೂ ಸಹಿತನೂ ನೀವು ಏನು ಶ್ರಮದಿಂದ ಇವತ್ತೆಲ್ಲ ಜನರು ಸೇರೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಕೈ ಹಿಡಿದು ಅಭಿನಂದನೆ ತಿಳಿಸ್ತಾ, ನಿಮ್ಮೆಲ್ಲರೂ ಉದ್ದೇಶಿಸಿ ನಮ್ಮ ಮಧು ಬಂಗಾರಪ್ಪನವ್ರು ಮಾತಾಡ್ತಾರೆ. ನೀವೆಲ್ಲರೂ ಒಂದು ಅರ್ಧ ಗಂಟೆ ತಾಳ್ಮೆಯಿಂದ ಅವ್ರು ಮಾತು ಕೇಳಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ.